ಅಶ್ವಿನಿ ಗೌಡ ದುರಹಂಕಾರಿ, ಡೌರಾಣಿ, ಇವಳನ್ನ ಯಾರು ಓಟ್ ಹಾಕಿ ಸೇವ್ ಮಾಡ್ತಾ ಇದ್ದಾರೆ, ಇನ್ನು ಯಾಕೆ ಮನೇಲಿ ಉಳಿಸ್ಕೊಂಡಿದ್ದಾರೆ, ಮೊದಲು ಅವಳನ್ನ ಆಚೆ ಕಳಿಸಿ ನನಗೆ ಹಾಲ್ ಕುಡ್ದಷ್ಟು ಸಂತೋಷ ಆಗುತ್ತೆ ಅಂತ ಕಾಮೆಂಟು ಪೋಸ್ಟ್ಗಳು ಆಗ್ತಾ ಇದ್ದೀರಲ್ಲ. ಅಲ್ಲ, ಅವ್ರನ್ನ ಆಚೆ ಕಳಿಸ್ಬಿಟ್ರೆ ಆ ಶೋ TRP ಬಿದ್ದೋಗಲ್ವ? ಆ ಶೋನ ಹೈಲೈಟು TRP ಇರೋದೇ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ. ಪ್ರೋಮೋನಲ್ಲೂ ಅವರಿಬ್ಬರೇ ಇರೋದು. ಆ ಶೋ ನಡೀತಾ ಇರೋದೆ ಇವರಿಬ್ಬರ ಮಾತಿನ ಚಕಾಮಕಿಯ ಸುತ್ತ. ಬೇರೆಯವರೆಲ್ಲ ನಿನಗೆ ಗೊತ್ತು, ಒಂದು ರೀತಿ ಜೊಳ್ಳಂತ. ರಾಮನಿಗೆ ರಾವಣ ಇದ್ರೇ ವ್ಯಾಲ್ಯೂ, ವಿಲನ್ ಇದ್ರೇ ಹೀರೋಗೆ ವ್ಯಾಲ್ಯೂ. ಹೀರೋ ಅವನ ಮೇಲೆ ಅವ್ನು ಯುದ್ಧ ಮಾಡ್ಕೊಳಕ್ಕಾಗಲ್ಲ. ವಿಲನ್ ಇದ್ರೇ ಹೀರೋ ವಿಲನ್ ಮೇಲೆ ಯುದ್ಧ ಮಾಡಿ ಗೆದ್ದು ಹೀರೋಯಿಸಮ್ ತೋರಿಸೋದು. ಇಲ್ಲಿ ಹೇಳಬೇಕು ಅಂದರೆ ಇವ್ರು ಹಾಗೆ ಆಡೋ ಹೊತ್ತಿಗೆ ಅವ್ನು ಹಂಗೆ ಆಡೋದು. ಅದೇ ಹೈಲೈಟು, ಅದೇ ಚಾನಲ್ಗೆ ಶೋಗೆ TRP ತಂದುಕೊಡ್ತಾ ಇರೋದು. ಇನ್ನೊಂದು, ಗಿಲ್ಲಿ ನಟ ಮನೆ ಯಾವ ಗಂಡಸ್ ಪಾರ್ಟಿಸಿಪೆಂಟ್ ಜೊತೆ ಜಗಳ ಆಡಿಲ್ಲ. ಎಲ್ಲರೂ ಅಣ್ಣ 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 ಅಂದ್ಕೊಂಡು ಚೆನ್ನಾಗೇ ಇದ್ದಾನೆ. ಯಾರು ಕ್ಯಾಪ್ಟನ್ ಆಗ್ತಾರೆ ಅವ್ರಿಗೆಲ್ಲ ವೈಸ್ ಕ್ಯಾಪ್ಟನ್ ಅಂದ್ಕೊಂಡು ಓಡಾಡ್ತಾ ಇದ್ದಾನೆ. ಅವ್ನು ಯಾರ ಮೇಲೆ ಯುದ್ಧ ಮಾಡಬೇಕು? ಇವ್ರ ಮೇಲೆ ತಾನೆ. ನಿನ್ನ ಮಾತು ಕೇಳಿಕೊಂಡು ಅವ್ರನ್ನ ಚೆಕ್ ಕಳಿಸ್ಬಿಟ್ರೆ ನೀನು TV ಆರಿಸಿ ಮಲಗಿಬಿಡ್ತೀಯ. ಅಲ್ಲಿಗೆ ಶೋ TRP ಕತೆ ಅಷ್ಟೇ.